ಡಾಕ್ಟರ್ ಕೃಷ್ಣ ಅಣ್ಣ, ಡ್ರಾಮಾ ಆಕ್ಟರ್ ಕೃಷ್ಣ ಅಣ್ಣ, ಹಿಟ್ಟು ಕೃಷ್ಣ ಅಣ್ಣ, ನಮ್ಮ ಭಟ್ರು ಕೃಷ್ಣ ಅಣ್ಣ. ಗೊತ್ತಾಯ್ತಲ್ಲ? ಬರ್ತಾವ್ರ ನೋಡ್ರಣ್ಣ, ಕೃಷ್ಣಪ್ಪ ಬರ್ತಾವ್ರ ನೋಡ್ರಣ್ಣ. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೊಕ್ಕರಿ. ಅಡುಗೆ ಮನೆಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಕೃಷ್ಣಪ್ಪ ಅಂಕಲ್. ನಮಗೋಸ್ಕರ ಏನ್ ತಗೊಂಡ್ಬಂದಿದ್ದೀರಾ? ಸ್ಪೆಷಲ್ ಆಗಿ ಇವತ್ತು ಮಟನ್ ಅಲ್ಲಿ ಒಂದು ಪೆಪ್ಪರ್ ಡ್ರೈ ಮಾಡೋಣ. ಹೆಂಗಿರ್ಬೇಕು ಅಂದ್ರೆ ಕಳೆದಬೇಕು ನೀವು ಹೆಂಗೇನೆ ಮಟನ್ ಪೆಪ್ಪರ್ ಡ್ರೈ. ಸೂಪರ್. ನಮ್ಮ ಹೊಸ ಹೋಟೆಲ್ ಓನರ್ ನಮ್ಮ ಕೃಷ್ಣಪ್ಪ ಅಂಕಲ್ ಅವರು ಇವತ್ತು ನಮಗೋಸ್ಕರ ಮಟನ್ ಪೆಪ್ಪರ್ ಡ್ರೈ ತಗೊಂಡ್ಬಂದಿದ್ದಾರೆ. ಒಂದು ಕುಕ್ಕರ್ ಕೊಟ್ಬಿಡಿ, ಅಷ್ಟು ವಿಸಿಲ್ ಹೊಡಿಸ್ಬಿಡೋಣ. ವಿಸಿಲ್ ಹೊಡಿಸ್ಬಿಡ. ಕುಕ್ಕರ್ಗೆ ವಿಸಿಲ್ ಹೊಡಿಸ್ತೀರೋ? ಕುಕ್ಕರ್ ಇಟ್ಬಿಟ್ಟು ವಿಸಿಲ್ ಹೊಡಿಸ್ತೀಯ? ಬಾಯಿಗೆ ಕರ್ಗೋಬೇಕು, ಹಂಗೆ ಆ ಥರ ಇರ್ತದೆ. ನೀವು ವಾಟರ್ ಹಾಕಿ ಎಷ್ಟು ಹಾಕ್ಲಕ್ಕ? ಸಾಕು, ಕಡಿಮೆನೇ ಇರಲಿ. ಸ್ವಲ್ಪ ಲೈಟಾಗಿ ಅಷ್ಟು ಪುಡಿ ಹಾಕೊಳ್ಳೋಣ. ಅಷ್ಟು ಪುಡಿ ಹಾಕೊಳ್ಳೋಣ. ಸ್ವಲ್ಪ ಸಾಲ್ಟು, ಯಾಕೆಂದರೆ ಅದಕ್ಕೆ ಕುಕ್ಕರ್ಲಿ ಕೂಗುವಾಗ ಸ್ವಲ್ಪ ಸಾಲ್ಟ್ ಮ್ಯಾಚ್ ಆಗಿ. ತೊಳೆದು ರೆಡಿ ಆಗಿರ. 1 kg ಮಟನ್ ತೊಗೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು. ಓಕೆನಾ? ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ಕುದಿ ಬಂದಾಗ ವಿಸಿಲ್ ಮುಚ್ಚಿದ್ರೆ ಚೆನ್ನಾಗಿರುತ್ತೆ. ಇದು ಕುಕ್ಕರ್ ಅಲ್ಲಿ ಶಿಫ್ಟ್ ಮಾಡ್ಬಿಡೋಣ. ಬೇರೆ ಕೆಲಸ ಮಾಡ್ಕೋತಾರಲ್ಲ. ಓಕೆ. ಈಗ ಇದಕ್ಕೆ ಒಂದು ಬಂಡಿ ಕೊಡಿ, ಫ್ರೈ ಮಾಡ್ಕೋತಾ ಹೋಗೋಣ. ಇವತ್ತು ನಾವು ನಮ್ಮ ಕಿಚನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆಯಲ್ಲ, ಸೊ ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಆ್ಯಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರದ್ದು. ಈ ಕಂಪನಿಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದು ನಾವು ಬಳಸ್ತಾ ಇರುವಂಥ ಆಯಿಲ್. ಫ್ರೀಡಮ್ ಫಿಸಿಕಲಿ ರೈಸ್ ಬ್ರ್ಯಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ಥರದ್ದು ಡಿಫ್ರೆಂಟ್ ಆಯಿಲ್ ಇದಾವೆ. ಆ್ಯಂಡ್ ಈ ಆಯಿಲ್ನ ಬಳಸಿ ಮಾಡಿರುವಂಥ ಅಡುಗೆನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಥ್ಯಾಂಕ್ ಯು. ಸೊ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂಥ ಆಯಿಲ್. ಯಾಕೆ ಅಂತಂದ್ರೆ ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ತಯಾರಾಗುವಂಥ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. 1 ಕಪ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಹಾಕೊಳ್ಳೋಣ ಈರುಳ್ಳಿನ. ಓಕೆ, ಸಾಕಿಷ್ಟೇ ಇರಲಿ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಡೀಪ್ ಫ್ರೈ ಅಲ್ಲ, ರೆಡ್ಗೆ ಸ್ವಲ್ಪ ಲೈಟಾಗಿ ಹಸಿಮೆಣಸಿಗೆ ಹಚ್ಕೊಂಡಿರೋದು. ಹಂಗೆ ಬಾಯಿ ಸಿಗ್ಬೇಕು ಪೆಪ್ಪರ್ಗೆ. ಹಂಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕೋಣ ಪರಿಮಳಕ್ಕೆ, ಘಮ ಘಮನ ಪರಿಮಳಕ್ಕೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೈಟಾಗಿ. ಆಮೇಲೆ ಇನ್ನೊಂದು ಸರಿ ಲಾಸ್ಟಲ್ಲಿ ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಪರಿಮಳಕ್ಕೋಸ್ಕರ. ಕರಿಬೇವು ಸೊಪ್ಪು ಒಂದು 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ, ಬಂತು. ಹಾಗೆ 1 ಕಪ್ ಅಷ್ಟು ಟೊಮೆಟೊ ಹಾಕೊಳ್ಳೋಣ. ಸಂಪೂರ್ಣ ಅಡುಗೆ ಕರೆಕ್ಟಾಗಿ ಅದನ್ನು ಗಮನವಿಟ್ಟು ಮಾಡಿದರೆ ಎಂಥವ್ರು ಬೇಕಾದ್ರೆ ಅಡುಗೆ ಮಾಡಿ ಅದನ್ನು ಸಕ್ಸಸ್ ಕಾಣ್ಬೋದು. ಆಯಿತು, ಆಫ್ ಮಾಡಿಬಿಡಿ ಸಾಕು. ನೋಡಿ ಹೆಂಗೆ ಫ್ರೈ ಹೆಂಗಿದೆ ನೋಡಿ, ನೋಡ್ತಾ ಇದ್ರಲ್ಲ ಎಷ್ಟು ಮುದ್ದಾಗಿದೆಯಲ್ಲ. ನೀರು ಹಾಕಿ ಒಂದು ಸ್ವಲ್ಪ ಲೈಟ್ ಹಾಕಿ. ಓಕೆ, ಇದನ್ನು ಸ್ವಲ್ಪ ಬೇಯಲಿ. ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಬಿಡೋಣ. ಅದು 6 ವಿಸಲ್ ಕೂಗಿದಾಗಿದೆ, ಏರು ಹೋಗಿದೆ. ಓಪನ್ ಮಾಡಿಬಿಡೋಣ. ಸರಿ, ಈಗ ಇದನ್ನ ಅಲ್ಲಿಂದ ತೆಗೆದು ಇಲ್ಲಿ ಶಿಫ್ಟ್ ಮಾಡ್ಕೊಂಬಿಡೋಣ. ಈಗ ಹದವಾಗಿ ಕೆಳಗಡೆ ನಿಮಗೆ ಗ್ರೇವಿ ಎಲ್ಲ ರೆಡಿಯಾಗಿದೆ. ಮಟನ್ನು ಚೆನ್ನಾಗಿ ನೀಟಾಗಿ ಬೆಂದಿದೆ. ನಾವು ರೆಸ್ಟೋರೆಂಟ್ ಟೈಪಲ್ಲಿ ಮಾಡಬೇಕು ಅಂತಾರಲ್ಲ, ಸೇಮ್ ಸ್ಟೈಲಲ್ಲೇ ಮಾಡಿಕೊಟ್ರೋದು ನಾನೀಗ. ಇದೇ ಥರನೇ ರೆಸ್ಟೋರೆಂಟ್ಗಳೆಲ್ಲ ನಮ್ಮ ರೆಸ್ಟೋರೆಂಟೆಲ್ಲ ಮಾಡೋದು. ಅದಾಯ್ತಾ? ಆಯ್ತು, ಇದು ಚೆನ್ನಾಗಿ ಫ್ರೈ ಆಗಿ ಒಂದು ಸ್ವಲ್ಪ ಇದಾಗಲಿ. ಈಗ ಲಾಸ್ಟಲ್ಲಿ ಪೆಪ್ಪರ್ ಮಸಾಲಾಗೆ ಹೋಗೋಣ. ಇದು ಪೆಪ್ಪರ್ ಪೌಡ್ರ್ ಅಲ್ಲ, ಪೆಪ್ಪರ್ ಮಸಾಲ. ಇದಕ್ಕೆ 2 ಸ್ಪೂನ್ ಬೇಕು ಕರೆಕ್ಟಾಗಿ. ನಾನು 2 ಸ್ಪೂನ್ ಹಾಕಿದ್ದೀನಿ. ಬೇಕಾದ್ರೆ ನೋಡೋಣ, ಸ್ವಲ್ಪ ಲೈಟಾಗಿ ನೀರು ಹಿಂಗನಿ ಲೈಟಾಗಿ ಸಾಕು. ಇದು ಡ್ರೈ ಅಂತ ಹೇಳಿರೋದು ನೋಡಿ. ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆಯಾ? ಸೂಪರ್ ಬಂತ ನೋಡಿ. ರೆಡಿ ಆಯ್ತು. ಇದು ನೋಡ್ಕೊಂಡಿದ್ದೀರಾ? ಮಾಡ್ಕೊಳ್ಳಿ, ನಿಂತ್ಕೊಳ್ಳಿ, ಆರಾಮಾಗಿ ನಿದ್ದೆ ಮಾಡ್ಕೊಳ್ಳಿ. ಕೆಲಸ ಚೆನ್ನಾಗಿ ಮಾಡಿ ದಯವಿಟ್ಟು. ಓಕೆನಾ? ಏನಣ್ಣ ಬಾವಿಲಿ ತೋಡಿ ನೀರು ತುಂಬಿಸೋರಂಗೆ ತೋಡ್ ಮಟನ್ ತುಂಬಿಸ್ತಿದ್ದೀರ. ಮಟನ್ ಪೆಪ್ಪರ್ ಡ್ರೈ. ಮಟನ್ ಪೆಪ್ಪರ್ ಡ್ರೈ ಕೊಡಿ. ನೋಡ ಹೇಗುಂಟು ನೋಡ. 1 ಕೋಟು ಪೆಪ್ಪರ್ ಕೊಟ್ರೆ ಉಂಟಲ್ಲ, ಬಾ ತಿನ್ಲಾ?
ಹೀಗೆ ಬಾಯಲ್ಲಿ ಕಳ್ಕೊಬರ್ಬೇಕಿಗೆ. ಮಮ್ಮಿ ಅನುಭವಿಸಿ ತಿನ್ನೋದು ಇದೆಯಲ್ಲ ಮಜಾ. ಅಪ್ಪ ಸ್ಪೈಸಿ ಆಗಿದೆ ದೇವ್ರೇ. ಹೇಗಿದೆ? ಹೊರಗೆ ಮಳೆ ಬರ್ತಾ ಇರೋದಕ್ಕೂ. ಇವಾಗ ನೀವು ಮಟನ್ಗೆ ಒಂದು ಹೆಸರು ಕೊಡ್ಬೇಕಲ್ಲ. ಹೇಳಿ. ಈ ಪೆಪ್ಪರ್ ಡ್ರೈ ಮಟನ್ಗೆ ನಮ್ಮ ಕಡೆಯಿಂದ ಮಜ್ಜಿಗೆ. ಮಟನ್ ಪೆಪ್ಪರ್ ಡ್ರೈ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು, 1/4 ಚಮಚ ಅರಿಶಿನ, 1 ಚಮಚ ಉಪ್ಪು, 1 ಕೆಜಿ ತೊಳೆದ ಮಟನ್ ಸೇರಿಸಿ ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 6 ವಿಸಲ್ ಬರಲು ಬಿಡಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಬೌಲ್ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿಕೊಳ್ಳಿ. ನಂತರ ಉದ್ದಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಬೌಲ್ ಹೆಚ್ಚಿದ ಟೊಮ್ಯಾಟೊ, ಸ್ವಲ್ಪ ನೀರು ಸೇರಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ಈಗ ಮಿಶ್ರಣಕ್ಕೆ ಬೇಯಿಸಿದ ಮಟನ್ ಸೇರಿಸಿ 2 ಚಮಚ ಪೆಪ್ಪರ್ ಮಸಾಲ, ಸ್ವಲ್ಪ ನೀರು ಹಾಕಿ ಹದವಾಗಿ ಕಲಸಿಕೊಂಡರೆ ಸ್ಪೈಸಿ ಮಟನ್ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ.